ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಇದು ನನ್ನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ, ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ನನ್ನ ಗಂಡ ಅಂದರೆ ನನ್ನ ಹುಡುಗ ತುಂಬಾ ಸರ್ಪ್ರೈಸ್ ಕೊಟ್ಟ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ನು ನನಗೆ ಇಷ್ಟೆಲ್ಲ ಮಾಡ್ತಾನೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಬೇರೆಯವ್ರು ಮಾಡ್ತಾರೆ, ಯಾಕಂದರೆ ಅವರು ಕೆಲ್ಸಕ್ಕೆ ಹೋಗ್ತಾರೆ, ದುಡಿತಾರೆ, ತೊಗೊಂಬಂದು ಅವ್ರ ಹೆಂಡ್ತಿಗೆ ಮಾಡ್ತಾರೆ. ನಾನು ಏನಕ್ಕೆ ಅಂದರೆ ನನ್ನ ಹುಡುಗನ ನಾನು ಇವಾಗ ಸದ್ಯದ ಪರಿಸ್ಥಿತಿಗೆ ಯಾವುದೇ ಕೆಲ್ಸಕ್ಕೆ ಕಳಿಸ್ತಾ ಇಲ್ಲ. ಅವ್ನು ಕೆಲ್ಸಕ್ಕೆ ಹೋಗಿ 1 ವರ್ಷನೇ ಆಗೈತೆ. ಅವ್ನು ನಮ್ಮ ಮನೇಲೇ ಇದ್ದಾನೆ, ಯಾಕಂದರೆ ಮಗುನೂ ನೋಡ್ಕೋಬೇಕು, ನನ್ನ ನೋಡ್ಕೋಬೇಕಲ್ವ, ಅದಕ್ಕೋಸ್ಕರ ಅವ್ನು ಮನೇಲೇ ಇದ್ದಾನೆ. ಅಮ್ಮ ಮಾತ್ರ ಡ್ಯೂಟಿಗೆ ಹೋಗ್ತಾರೆ ನಮ್ಮ ಮನೇಲಿ. ಅದಕ್ಕೋಸ್ಕರ ಅವನಿಷ್ಟು ನನಗೆ ಹೊಸ ಡ್ರೆಸ್ಸು, ಕೇಕು ಮತ್ತು ಪಾಪುಗೂ ಡ್ರೆಸ್ ಎಲ್ಲ ತಂದು ಸರ್ಪ್ರೈಸ್ ಮಾಡ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಕೇಕ್ ಕಟ್ ಮಾಡ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ. ಬಿಡು ಈ ಸಲ ಬೇಡ, ನೆಕ್ಸ್ಟ್ ಇಯರ್ ಮಾಡ್ಕೊಳ್ಳೋಣ ಅಂತಲೇ ಅಂದ್ಕೊಂಡಿದ್ದೆ. ಅದರಲ್ಲೂ ನನ್ನ ತಮ್ಮ ಬೇರೆ ಇರಲಿಲ್ಲ. ಅದಕ್ಕೋಸ್ಕರ ತುಂಬಾ ಬೇಜಾರಲ್ಲಿದ್ದೆ, ಬೇಡ ಕಟ್ ಮಾಡೋದು ಅಂದ್ಕೊಂಡೆ. ಅಂದ್ರೂ ನಮ್ಮ ಅತ್ತೆ ಮನೆಯವರು ಬಿಟ್ಟಿರಲಿಲ್ಲ. ನಮ್ಮ ಅತ್ತೆ, ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮ ಅವರೆಲ್ಲ ಬಂದು, ಅಂದರೆ ಅವ್ರ ಚಿಕ್ಕಮ್ಮ ಅಂದರೆ ನನಗೂ ಚಿಕ್ಕಮ್ಮ ಆಗಬೇಕು, ಅವರೆಲ್ಲ ಬಂದು ತುಂಬಾ ಸರ್ಪ್ರೈಸ್ ಕೊಟ್ಟರು. ನನ್ನ ಬರ್ತಡೇಲಿ ಅವನೇ ಎಲ್ಲನೂ ಸ್ಪೆಷಲ್ಲಾಗಿ ಮಾಡಿ. ಆ್ಯಕ್ಚುಲಿ ನಮ್ಮ ಮನೇಲಿ ಅವತ್ತು ಬಿಸಿಬೇಳೆಭಾತ್ ಮಾಡಿದರು. ನಮ್ಮ ಹುಡುಗನಿಗೆ ಬಿಸಿಬೇಳೆಭಾತ್ ಅಂದರೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಅವನು ನಾನು ಬಿಸಿಬೇಳೆಭಾತ್ ತಿನ್ನಲ್ಲ, ನಾನು ಪಲಾವ್ ಮಾಡ್ಕೊತೀನಿ ಅಂತ ನನಗೆ ಗೊತ್ತಿಲ್ಲದೇ ಪಲಾವ್ ಮಾಡಿ ಅವ್ರ ಮನೆಯವ್ರನ್ನೆಲ್ಲ ಕರೆಸಿದ್ದ. ನನಗೆ ಗೊತ್ತೇ ಇರಲಿಲ್ಲ ಅವ್ರ ಮನೆಯವರೆಲ್ಲ ಬರ್ತಾರೆ ಅಂತ. ನಾನು ಬಿಸಿಬೇಳೆಭಾತ್ ಇವ್ನಿಗೆ ಇಷ್ಟ ಇಲ್ವಲ್ಲ ಬಿಡು ಅಂತ ಅಂದ್ಕೊಂಡಿದ್ದೆ. ಅವನು ನನಗೋಸ್ಕರ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ನಂಗೆ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಹೇಳ್ಕೋಬೇಕು ಅಂತಂದರೆ ಇಂಥ ಹುಡುಗನ ಪಡೆಯೋಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ಎಲ್ಲನೂ ಅರ್ಥ ಮಾಡ್ಕೋತಾನೆ. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟೆಲ್ಲ ಮಾಡ್ತಾನೆ ಅಂತ. ಯಾಕಂದರೆ ಅವನು ಅವ್ರ ಅಮ್ಮನ ಹತ್ರನೂ ದುಡ್ಡು ಕೇಳೋಕೆ ಹಿಂದೆ ಮುಂದೆ ನೋಡ್ತಾನೆ. ನನಗೆ ಅದೆಲ್ಲ ಇಷ್ಟ ಇಲ್ಲ. ತಾನು ಏನು ಇಟ್ಟಿದ್ದಾನೋ ಅದ್ರಲ್ಲಿ ಮಾಡಿದ್ದಾನೆ ಅಂತಂದರೆ ಸಖತ್ ಖುಷಿಯಾಗುತ್ತೆ. ಅವನು ಯಾವತ್ತೂ ಬೇರೆಯವ್ರ ಥರ ಅಮ್ಮ ನಾನು ಇಷ್ಟು ವರ್ಷ ನನ್ನ ದುಡ್ಡು ನಾನು ಸಂಪಾದನೆ ಮಾಡಿ ಕೊಟ್ಟಿದ್ದೀನಲ್ವ, ಕೊಡಿ, ನಾನು ಅದು ತೊಗೋಬೇಕು ಇದು ತೊಗೋಬೇಕು, ಯಾವುದನ್ನು ಅವ್ನು 1 ರೂಪಾಯಿನೂ ಅವನಿಗೆ ಅಂತ ಅವ್ನು ಯಾವತ್ತೂ ಯೂಸ್ ಮಾಡ್ಕೊಂಡಿಲ್ಲ. ಇಲ್ಲಿ ತನಕ ಅವ್ರ ತಂದೆ ತಾಯಿಗೆ ಮಾಡಿದ್ದಾನೆ. ಇನ್ನು ಮುಂದೆ ನನಗೆ, ನನ್ನ ಮಗಳಿಗೆ, ತಂದೆ ತಾಯಿಗೆ ಎಲ್ರಿಗೂ ಮಾಡ್ತಾನೆ ಅನ್ನೋ ನಂಬಿಕೆ ತುಂಬಾ ಇದೆ. ಅವ್ನು ಸದ್ಯಕ್ಕೆ ಇವಾಗ ನಾನು ಎಲ್ಲೂ ಕೆಲ್ಸಕ್ಕೆ ಕಳಿಸ್ತಾ ಇಲ್ಲ. ಯಾಕಂದರೆ ನಮ್ಮ ಮನೇಲಿರೋದು ನಾನು, ನಮ್ಮಮ್ಮ, ನನ್ನ ತಮ್ಮ, ನನ್ನ ಗಂಡ ಮಾತ್ರ. ಅದರಲ್ಲೂ ನಮ್ಮಮ್ಮ ಗೌರ್ಮೆಂಟ್ ಅಫಿಷಿಯಲ್ ಆಗಿರೋದ್ರಿಂದ ಅವ್ರಿಗೆ ರಜೆ ಇರಲ್ಲ. 2 ತಿಂಗಳಷ್ಟೇ ರಜೆ ಕೊಟ್ಟಿದ್ದರು. ಅವರು 2 ತಿಂಗಳು ಮುಗಿಸ್ಕೊಂಡು ಹೋಗಾದ್ಮೇಲೆ ಇವನೇ ಎಲ್ಲ ನನ್ನ ನೋಡ್ಕೋತಾ ಇರೋದು. ಅವರು ಎಲ್ಲ ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ಬಟ್ ಮನೇಲಿದ್ದು ಪಾಪುನ ನನ್ನ ನೋಡ್ಕೋತಿರೋದು ಇವನೇ. ಅದರಿಂದ ಇವನ್ನ ನಾನು ಎಲ್ಲೂ ಕೆಲ್ಸಕ್ಕೆ ಕಳಿಸ್ತಾ ಇಲ್ಲ. ನಾನು ಆ್ಯಕ್ಚುಲಿ ಮಾಡ್ತಾನೆ ಅಂತಲೇ ಅಂದ್ಕೊಂಡಿರಲಿಲ್ಲ. ನಂಗೆ ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಐ ಲವ್ ಯು ಚಿನ್ನಿ. ಅದರಲ್ಲೂ ಅವನ ಫೋಟೋಸ್ ಆ್ಯಕ್ಚುಲಿ ನಾನು ಯಾವುದನ್ನು ಒಂದು ಫೋಟೋ ಮಾಡಿಸಿ ಇಟ್ಕೊಂಡಿಲ್ಲ, ಬರೀ ಮೊಬೈಲಲ್ಲಿ ಅಷ್ಟೇ ಇರೋದು. ಅದರಲ್ಲೂ ಅವ್ನು ನನ್ನ ಎಂಗೇಜ್ಮೆಂಟ್ ಫೋಟೋಸ್ನ ನನಗೆ ಗಿಫ್ಟ್ ಕೊಟ್ಟ. ನಾನು ಆ್ಯಕ್ಚುಲಿ ಮದುವೆದು ಮಾಡಿಸ್ಬೇಕು ಅಂತಲೇ ಅಂದ್ಕೊಂಡಿದ್ದೆ, ಮಾಡ್ಸೋಕ್ಕಾಗಿರಲಿಲ್ಲ. ಅವನು ಫಸ್ಟ್ ಟೈಮ್ ಅವನದು ಎಂಗೇಜ್ಮೆಂಟದ್ದು ಫೋಟೋ ಮಾಡಿಸ್ಕೊಟ್ಟಿರೋದು. ತುಂಬಾ ಖುಷಿ ಆಯಿತು. ಇವತ್ತಿಗೂ ನಾನು ಅವನ್ನ ಬೆಸ್ಟ್ ಫ್ರೆಂಡ್ ಅಂತಲೇ ಅಂದ್ಕೊಂಡಿರೋದು. ಏನೋ ಹೋಗೋ ಬಾರೋ ಅಂತಲೇ ನಾನು ಕರೆಯೋದು. ಯಾವತ್ತೂ ನಾನು ಅವನಿಗೆ ಬೇರೆಯವ್ರ ಥರ ಮರ್ಯಾದೆ ಕೊಟ್ಟು ರೀ ಬನ್ನಿ ಹೋಗಿ ಇವತ್ತಿನ ತನಕನೂ ನಾನು ಯಾವತ್ತೂ ಹಂಗೆ ಕರೆದಿಲ್ಲ. ನಮ್ಮ ಅತ್ತೆನೇ ಆಗಲಿ ಆ ಥರ ಎಲ್ಲ ಮಾತಾಡಬೇಡ ಅಂತಲೂ ಒಂದಿನೂ ಹೇಳಿಲ್ಲ. ಅವರಿಬ್ಬರು ಫ್ರೆಂಡ್ಸ್ ಥರ ಆವಾಗಿಂದನೂ ಹಿಂಗೆ ಇರೋದು, ಇರಲಿ ಬಿಡಿ ಚೆನ್ನಾಗಿದ್ರೆ ಸಾಕು ಅಂತಲೇ ಹೇಳ್ತಾರೆ. ಇಂಥ ಫ್ಯಾಮಿಲಿ ಪಡೆಯೋಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ಥ್ಯಾಂಕ್ ಯು ಚಿನ್ನಿ, ಲವ್ ಯು ಸೋ ಮಚ್ ಕಣು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.